ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಾನು ಕೋರ್ಕೊಳ್ಳೋ ಎಲ್ಲ ಅರ್ಹತೆಗಳು ಎಲ್ಲ ಲಕ್ಷಣಗಳು ಇರೋ ಹುಡುಗಿ ಸಿಕ್ಕಿದ ದಿನ ಶ್ರೀಕರ್ ಕಲ್ಯಾಣ ಸಂಭ್ರಮ ಅದ್ಭುತವಾಗಿ ನಡೆಯುತ್ತೆ. ನನ್ನ ಮಗನಿಗೋಸ್ಕರ ಆ ಹುಡುಗಿ ಯಾವುದೋ ಒಂದು ಜಾಗದಲ್ಲಿ ಹುಟ್ಟಿರ್ತಾಳೆ. ಅವನೇ ಇಲ್ಲಿಗೆ ಯಾಕೆ ಬಂದೆ? ಏನ್ ಯೋಚನೆ ಮಾಡ್ತಿದ್ಯಾ ಅವನೇ? ಈ ಊರಲ್ಲಿ ಕಾಲಿಟ್ಟಾಗಾದ ಆನಂದ ಈಗ ಭಯವಾಗಿ ಬದಲಾಗ್ತದೆ ರೀ. ಇಷ್ಟರಲ್ಲೇ ಅಂತ ಬದಲಾವಣೆ ಯಾಕೆ ಬಂತು? ಏನಾಯ್ತು ಅಷ್ಟಕ್ಕೂ? ಅರ್ಹತೆ ಇರೋ ಹುಡುಗಿ ಬಂದ್ರೆ ಜವಾಬ್ದಾರಿನ ಒಪ್ಸೋದಕ್ಕೋಸ್ಕರ ಕಾಯ್ತಾ ಇದ್ದೀನಿ ಅಂತ ಅತ್ತೆಯವರು ಊರ್ನವ್ರ ಹತ್ರ ಹೇಳಿದ ಮಾತು ನನ್ನನ್ನ ಭಯಪಡಿಸ್ತಾ ಇದೆ. ಅಮಾವಾಸ್ಯೆ ದಿನ ಸಮುದ್ರದ ತೀರದಲ್ಲಿ ನಿಂತು ಅಲೆಗಳ ಶಬ್ದ ಕೇಳಿದಾಗ ಎಷ್ಟು ಭಯ ಆಗತ್ತೋ, ಆ ಮಾತುಗಳನ್ನ ಕೇಳಿದ ಕ್ಷಣ ನನಗೂ ಕೂಡ ಅಷ್ಟೇ ಭಯ ಆಗ್ತಿದೆ ರೀ. ಇವಾಗ ಏನಾಯ್ತು ಅಂತ ಅಷ್ಟು ಭಯ ಪಡ್ತಿದೀಯಾ? ಅತ್ತೆಯವರು ಬಯಸ್ತಾ ಇರೋ ಅರ್ಹತೆಗಳೇನು, ಅತ್ತೆಯವರು ಬಯಸ್ತಾ ಇರೋ ಲಕ್ಷಣಗಳೇನು, ಅತ್ತೆಯವರು ಒಪ್ಪಿಸ್ಬೇಕು ಅನ್ಕೊಂತಿರೋ ಜವಾಬ್ದಾರಿ ಏನು? ನಾಳೆ ನಿಜ ಗೊತ್ತಾದ್ಮೇಲೆ ಅತ್ತೆಯವರು ನನ್ನ ಒಪ್ಕೊಳ್ಳೋ ಅರ್ಹತೆ ನನ್ನಲ್ಲಿದೆಯಾ? ಒಂದ್ ವೇಳೆ ಅತ್ತೆಯವ್ರಿಗೆ ನಾನು ಇಷ್ಟ ಆಗ್ಲಿಲ್ಲ ಅಂದ್ರೆ ನನ್ನ ಜೀವನ ಏನಾಗತ್ತೆ? ನನ್ನ ಧೈರ್ಯ ಕಳೆದು ಹೋಗ್ತಾ ಇದೆ. ನನ್ನ ಆಸೆಗಳು ನಿರಾಸೆ ಆಗೋ ಅಪಾಯ ಬರ್ತಿರೋ ಹಾಗೆ ಕಾಣಿಸ್ತಿದೆ. ಅಷ್ಟಕ್ಕೂ ಏನ್ ನಡೆಯುತ್ತೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ನನ್ನ ಪರಿಸ್ಥಿತಿ ಏನು ಹೇಳ್ರಿ? ಅವನಿ ಕೂಲ್, ಟೆನ್ಷನ್ ಮಾಡ್ಕೋಬೇಡ, ಭಯ ಪಡಬೇಡ. ನೀನ್ ಕೇಳಿದ ಪ್ರತಿ ಪ್ರಶ್ನೆಗೂ ಉತ್ತರ ನನ್ನ ಹತ್ರ ಇದೆ. ಹಾಗಾದ್ರೆ ಬೇಗ ಹೇಳಿ. ಮನೆ ಜವಾಬ್ದಾರಿನ ತಗೊಳ್ದೆ ಎಲ್ಲಿಗೆ ಹೋಗಿದ್ಯಾ? ದನದ ವ್ಯಾಪಾರ ಮಾಡೋಣ ಅಂತ ಹಳ್ಳಿಗೆ ಬಂದಿದ್ದೀನಿ. ದನಗಳ ವ್ಯಾಪಾರನಾ? ಈ ಊರಲ್ಲಿ ಬಿತ್ತನೆ ಮಾಡೋ ಕಾರ್ಯಕ್ರಮ ನಡೀತಿದ್ಯಂತೆ. ಸುತ್ತಮುತ್ತಲ ಊರ್ನವರು ಹಸುಗಳ್ನ ಎತ್ತುಗಳ್ನ ಕರ್ಕೊಂಡ್ ಬರ್ತಾರಂತೆ. ಅದರಲ್ಲಿ ಒಳ್ಳೇದನ್ನ ಸೆಲೆಕ್ಟ್ ಮಾಡಿ ತಗೊಂಡ್ಬಿಡ್ತೀನಿ. ಸಂತೆಲಿ ಡಬಲ್ ರೇಟ್ಗೆ ಮಾರಿ ಡಬಲ್ ಸಂಪಾದನೆ ಮಾಡ್ತೀನಿ. ತಗೊಳ್ಳೋದಕ್ಕೆ ಬಂಡವಾಳ ಇರ್ಬೇಕು ತಾನೆ? ಬುದ್ಧಿವಂತರ ಬಂಡವಾಳ ಅವ್ರ ಬುದ್ಧಿವಂತಿಕೆ ಕಣೆ ಹುಚ್ಚಿ. ನಿನ್ ಬುದ್ಧಿವಂತಿಕೆ ಬಗ್ಗೆ ನನಗೆ ಗೊತ್ತಿಲ್ವಾ? ನಿನ್ ತಂಗಿಯಿಂದ ನಾನು ಹೀಗಾಗಿದ್ದೀನಿ. ಇಲ್ಲ ಅಂದಿದ್ರೆ ನನ್ನ ರೇಂಜು ಬೇರೆ ಲೆವೆಲಲ್ಲಿ ಹಾಗಿರ್ತಿತ್ತು. ಈ ನರಸಿಂಹ ನೆಟ್ವರ್ಕಿಂದ ಅದೆಷ್ಟು ದಿನ ತಪ್ಪಿಸ್ಕೋತಾಳೆ? ಸಿಕ್ಕಿದ ದಿನಾನೇ ನನ್ನ ಬಾಳ ಬಂಗಾರ ಆಗತ್ತೆ. ಅಯ್ಯೋ, ಊರ್ಕೊಂಡ್ಲು ಅನ್ಸುತ್ತೆ. ನನ್ ತಂಗಿ ಯಾವತ್ತೂ ನನ್ ಗಂಡನ್ ಕಣ್ಣಿಗೆ ಕಾಣಿಸ್ಬಾರ್ದು. ಸಂಪ್ರದಾಯನ ಆಚಾರನ ಗೌರವಿಸಿ ಪಾಲಿಸೋ ಕುಟುಂಬ ತಮ್ಮ ಮನೆಗೆ ಬರೋ ಸೊಸೆ ಕೂಡ ಹಾಗೆ ಇರಬೇಕು ಅಂತ ಕೋರ್ಕೋತಾರೆ. ನಮ್ಮಮ್ಮ ಕೋರ್ಕೊಂಡಿದ್ದು ಕೂಡ ಅದೇ. ಲಕ್ಷಣ ತಗೊಂಡು ಬರಲಿಲ್ಲ ಅಂದ್ರೂ ಹುಡುಗಿ ಲಕ್ಷಣವಾಗಿರ್ಬೇಕು ಅನ್ಕೋತಿದ್ದಾಳೆ. ಆ ಕಡೆ ಶ್ರೀಮಂತಿಕೆ ಈ ಕಡೆ ಶ್ರೀಮಂತಿಕೆ ಇಲ್ಲದೆ ಇದ್ರೂ ಮನೇನ ಸರಿಯಾಗಿ ನಡೆಸೋ ಹುಡುಗಿ ಬರಬೇಕು ಅಂತ ಕೇಳ್ಕೋತಿದ್ದಾಳೆ. ವರದಕ್ಷಿಣೆ ತರಲಿಲ್ಲ ಅಂದ್ರೂ ಬುದ್ಧಿ ಒಳ್ಳೇದಿರ್ಬೇಕು ಅಂತ ಕೇಳ್ಕೋತಿದ್ದಾಳೆ. ಅಮ್ಮ ಕೇಳ್ಕೊಳ್ತಿರೋ ಅರ್ಹತೆಗಳು ಲಕ್ಷಣಗಳು ಇದೆ. ಇಂಥದ್ದನ್ನ ಒಬ್ಬ ಅತ್ತೆ ತನ್ನ ಸೊಸೆಲಿ ಆಶಿಸೋದ್ರಲ್ಲಿ ತಪ್ಪೇನಿದೆ?
ಅದೆಲ್ಲ ನಿನ್ನ ಹತ್ರ ತುಂಬಾನೇ ಇದೆ. ನೋ ಅನ್ನೋ ಮಾತೇ ಇಲ್ಲ. ಅದಕ್ಕೆ ನೀನ್ ಭಯ ಪಡೋ ಅವಶ್ಯಕತೆ ಇಲ್ಲ. ಕೂಲ್ ಆದ್ಯಾ? ಅಮ್ಮಯ್ಯ, ಇನ್ನೇನು ಅನ್ಕೊಂಡು ತುಂಬಾ ತುಂಬಾ ಭಯ ಪಟ್ಬಿಟ್ಟೇರಿ. ಈಗ ನಿಜವಾಗ್ಲೂ ಮನಸ್ಸು ಹಗುರ ಆಯ್ತು. ನಾನು ಹೇಳೋ ಸುಳ್ಳುಗಳೇ ನಿನಗೆ ಈ ಕ್ಷಣ ಧೈರ್ಯನ ಕೊಡುತ್ತೆ, ನಿಜಗಳು ನಿನಗೆ ನೋವು ಕೊಡುತ್ತೆ. ಅದಕ್ಕೆ ಹಾಗೆ ಹೇಳಬೇಕಾಗಿ ಬಂತು. ಐ ಆಮ್ ವೆರಿ ಸಾರಿ ಅವನಿ. ನಾನ್ ನಿಮಗ್ ದೂರ ಆಗ್ಬಿಡ್ತೀನೇನೋ ಅಂತ ಕೆಲವು ಕ್ಷಣಗಳು ನನ್ನ ಹೃದಯನೇ ನಿಂತು ಹೋಗಿತ್ತು ರೀ. ಯಾವತ್ತೋ ಒಂದಿನ ಅಂತ್ಯ ಆಗೋ ನನ್ನ ಜೀವನದ ಪುಸ್ತಕದಲ್ಲಿ ಅಂದವಾದ ಪೇಜ್ ನೀನು. ನೀನ್ ದೂರ ಆಗೋ ಪರಿಸ್ಥಿತಿ ಬಂದ್ರೆ ಈ ಜೀವನನೇ ಅನಗತ್ಯ. ಮನ್ಸಲ್ಲಿರೋ ಭಯನ ಬಿಟ್ಬಿಡು, ಸರಿನಾ? ನಡಿ. ಅಲ್ಲೇನ್ ನಡೀತಾ ಇದೆ ರೀ? ಇಲ್ಲಿ ಅಂತ ಆಚರಣೆಗಳು ಕಾಣಿಸ್ತಾನೆ ಇರತ್ತೆ. ಪ್ರತಿ ಆಚರಣೆ ಹಿಂದೆ ಒಂದು ಮಹತ್ವ ಇರತ್ತೆ. ಅಲ್ಲಿಗೆ ಹೋಗೋಣ ಬನ್ರಿ. ಅಮ್ಮ ಅಲ್ಲಿ ನನಗೋಸ್ಕರ ಕಾಯ್ತಿರ್ತಾರೆ. ಪ್ಲೀಸ್ ರೀ. ಸರಿ, ನಡಿ. ಅಮ್ಮ ಅಮ್ಮ ಇಲ್ಲಿ ನೋಡಮ್ಮ, ನನ್ಗೊಂಚೂರು ಹಾಕು, ನಾನು ಜಾತ್ರೆಗೆ ಹೋಗ್ಬೇಕು. ಯಜಮಾನ್ರೆ, ಒಂದು ಸ್ವಲ್ಪ ಇಲ್ಲಿ ಬನ್ನಿ. ಹೇಳಪ್ಪ. ಎಕರೆಗೆ ಏನ್ ರೇಟ್ ಇದೆ ಇಲ್ಲಿ? ಹಳ್ಳಿ ಅಲ್ವಾ, 5-10 ಇರುತ್ತೆ ಅಷ್ಟೇ ಬಾಮೈದ. ಆ ದಿನ ಹೊರಟೋಯ್ತಪ್ಪ. ಆ ಗೋಡೆ ಕಾಣ್ತೈತಲ್ಲ, ಅದ್ ದಾಟಿದ್ರೆ ಎಕರೆಗೆ 40 ಲಕ್ಷ. ಓ, ಈ ಕಡೆನೆ 25 ಲಕ್ಷ ಐತೆ. ಅಯ್ಯೋ, ಚೆನ್ನಾಗೇ ಇದೆ. ಶೇರ್ಸ್ ಅಲ್ಲಿ ಇನ್ವೆಸ್ಟ್ ಮಾಡೋದಕ್ಕಿಂತ ಲ್ಯಾಂಡ್ ಮೇಲೆ ಇನ್ವೆಸ್ಟ್ ಮಾಡೋದು ಬೆಟರ್ ಅನ್ಸುತ್ತೆ ಅಲ್ವಾ ಭಾವ? ಯಾವಾಗ ನೋಡಿದ್ರು ದುಡ್ಡಿನ ಗೋಳೆ. ಅಮ್ಮ, ಏನೇ? ನಾನು ಹಾಗೆ ಓಡಾಡ್ಕೊಂಡು ಬರ್ತೀನಿ. ಎಲ್ಲಿಗೆ? ಹಳ್ಳಿ ಅಂದಾನ ಮೊಬೈಲಲ್ಲಿ ಶೂಟ್ ಮಾಡ್ತೀನಿ. ಸರಿ, ಬೇಗ ಬಂದ್ಬಿಡು. ಹೌದು, ಅವಾಗಿಂದ ಶ್ರೀ ಮತ್ತೆ ಅಬ್ನಿ ಇಬ್ರು ಕಾಣಿಸ್ತಿಲ್ವಲ್ಲ? ಏನಮ್ಮ? ಮರಕ್ಕೆಲ್ಲರೂ ದಾರ ಕಟ್ತಿದ್ದಾರೆ. ಇದ್ರ ವಿಶೇಷತೆ ಬಗ್ಗೆ ಹೇಳ್ತೀರಾ? ಆಲದ ಮರನ ವಿಷ್ಣುಮೂರ್ತಿ ಪ್ರತಿರೂಪ ಅಂತ ನೋಡೋ ಹಾಗೇನೆ ಬೇವಿನ ಮರನ್ ಕೂಡ ದೇವರ ಪ್ರತಿರೂಪದ ಹಾಗೆ ನೋಡೋದು ಹಿಂದೂ ಸಂಪ್ರದಾಯದಲ್ಲಿ ಒಂದು. ಹೊಸ್ದಾಗ್ ಮದ್ವೆ ಆಗಿರೋ ಜೋಡಿ ಮರಕ್ ದಾರ ಕಟ್ತಾ 7 ಪ್ರದಕ್ಷಿಣೆ ಹಾಕ್ಬೇಕು. ಕೊನೆಗೆ ಅಮ್ನೋರ್ ಕುಂಕುಮನ ಹಚ್ಕೊಂಡ್ರೆ ಇಬ್ರು 7 ಜನ್ಮದಲ್ಲೂ ಒಂದಾಗಿರ್ತಾರೆ ಅಂತ ಹೇಳ್ತಾರೆ. ಹಾಗಾದ್ರೆ ನಾವ್ ಕೂಡ ಕಟ್ಟೋಣ ರೀ. ಸರಿ. ಇಲ್ಲಿ ಬಿತ್ತನೆ ಮಾಡೋ ಜಾತ್ರೆ ಎಲ್ಲಿ ನಡೀತಾ ಇದೆ? ಹಂಗೆ ಮುಂದೆ ಹೋಗಿ ರಮೇಶ್ ಅವ್ರ ಹೊಲ ಎಲ್ಲಿ ಅಂತ ಕೇಳಿ, ಅವರೇ ಹೇಳ್ತಾರೆ. ಹಾ, ಥ್ಯಾಂಕ್ಸ್.
ಅಮ್ನೋರ್ ಕುಂಕುಮನ ನಿನ್ ಕೈಯಾರೆ ಅವಳ ಹಣೆಗಿಡು. ಅರ್ಶನ ಕುಂಕುಮ 100 ಕಾಲ ಗಟ್ಟಿಯಾಗಿರತ್ತೆ. ನಿನ್ ಪ್ರೀತಿಲಿ ಬೀಳೋದಕ್ಕೂ ಮೊದಲು ನನ್ನ ಪ್ರಪಂಚ ಬೇರೆ. ಇವಾಗ ಮಾತ್ರ ನನ್ನ ಪ್ರಪಂಚ ನೀನೆ. ನನ್ನ ಉಸಿರಾಗಿದೆಯಾ? ನನ್ನ ಉಸಿರು ಇರೋವರೆಗೂ ನಿನ್ನ ದೂರ ಮಾಡ್ಕೊಳ್ಳಲ್ಲ ಅಂತ ಪ್ರಮಾಣ ಮಾಡ್ತಿದ್ದೀನಿ. ನಿಮ್ಮನ್ನ ಅರ್ಥ ಮಾಡ್ಕೊಳ್ತಾ ನಿಮ್ಮಲ್ಲಿ ಅರ್ಥ ಆಗಿದ್ದು 4 ಜನರ ಹತ್ರ ಒಳ್ಳೆ ಅರ್ಧಾಂಗಿ ಅಂತ ಅನ್ನಿಸ್ಕೊಂತೀನಿ ಅಂತ ನಾನು ಪ್ರಮಾಣ ಮಾಡ್ತೀನಿ. ನಾವೆಲ್ಲರೂ ಇಲ್ಲಿರುವಾಗ ಅವರಿಬ್ರು ಎಲ್ಲೇ ಹೋಗಿದ್ದಾರೆ? ಬುದ್ಧಿ ಇರ್ಬೇಕಲ್ಲ. ನಮ್ ಜೊತೆ ಬಂದಿದ್ದಕ್ಕೆ ಚಿಕ್ಕ ಸೊಸೆ ಅನ್ಬಿಟ್ರು. ಅವ್ರನ್ನ ಹಾಗೆ ಬಿಟ್ರೆ ಇನ್ನೇನಂತಾರೋ ಏನೋ. ಎಲ್ಲಿಗೆ ಹೋಗಿದ್ರಿ ಶ್ರೀ? ಅಪ್ಪ ಅದು ಹೇಳೋ. ಹೊಲನ ತೋಟನ ನೋಡ್ಬೇಕು ಅಂದಿದ್ದಕ್ಕೆ ಹಾಗೆ ಕರ್ಕೊಂಡು ಹೋದೆ ಅಪ್ಪ. ತೋಟಗಳು ಹೇಗಿರುತ್ತೋ ಗೊತ್ತಿಲ್ದೇ ಇರೋ ಕೋಟೆಲ್ ಬೆಳೆದಿದ್ದಾಳೋ ಏನೋ. ಚಿಕ್ಕ ವಿಷಯಕ್ಕೆ ಇಷ್ಟು ದೊಡ್ಡ ಮಾತು ಯಾಕೆ? ಅದಕ್ಕೆ ಇವತ್ತು ಚಿಕ್ಕದು ಅನ್ಕೊಳ್ಳೋದೆ ನಾಳೆ ದೊಡ್ಡದಾಗುತ್ತೆ. ಏನೇ ಸುತ್ತಿದ್ದಾಯ್ತಾ? ನಾಚಿಕೆ ಇಲ್ದೆ ಹಾಗೆ ತಿರುಗ್ಬೇಡ. ಹೇಳೇ ಹೋದೆ ಅಲ್ವೇನಮ್ಮ? ಬಾಯಿ ಮುಚ್ಕೊಂಡಿರೆ. ಏನ್ರಿ, ಅಮ್ಮನವ್ರ ಹತ್ರ ಹೋಗೋಣವಾ? ಏನು ಅಂದ್ರೆ ಏನ್ರಿ, ಯಾಕೆ ಹಾಗೆ ನೋಡ್ತಿದ್ದೀರಾ? ನಿನ್ ಮೂಗುತಿ ಏನಾಯ್ತು ವೇದ? ಹೌದ್ರಿ, ಬಿದ್ದೋಗಿದ್ದೀರಿ. ಇಷ್ಟು ವರ್ಷಗಳಲ್ಲಿ ಯಾವತ್ತೂ ಹೀಗಾಗಿರ್ಲಿಲ್ಲ. ಈ ಸಲ ಯಾಕೆ ಹೀಗಾಯ್ತು? ಅದೇ ಅರ್ಥ ಆಗ್ತಿಲ್ಲ ರೀ. ಬರ್ಬೇಕಾಗಿಲ್ದಿರೋರು ನಮ್ ಜೊತೆ ಬಂದಿದಾರಲ್ವಾ, ಅದಕ್ಕೆ ನಿಮ್ ಮೂಗುತಿ ಕಳ್ದೋಗಿರೋ ಹಾಗಿದೆ. ಕೆಲವು ಲೆಗ್ಗಳ ಪ್ರಭಾವ ಹಾಗಿರುತ್ತೆ. ಬಾಬಾ ಏನೋ ಜನರಲ್ ಆಗಿ ಹಾಗೆ ಹೇಳ್ದೆ. ಯಾವಾಗ್ಲೂ ಏನೋ ಒಂದು ಅಂತಾನೆ ಇದ್ದೀರಾ. ನನ್ನ ಹೆಂಡತಿ ಆಗಿದ್ದು ಕೂಡ ಇವ್ರ ಹತ್ರ ಮಾತನ್ನು ಅನ್ಸ್ಕೋಬೇಕಾಗಿದೆ. ಅವಳು ಎಷ್ಟು ನರ್ಕ ಅನುಭವಿಸ್ತಿದ್ದಾಳೆ ನನಗೆ ಗೊತ್ತು. ಆದ್ರೆ ಈ ನರ್ಕದಿಂದ ಬೇಗ ಹೊರಗಡೆ ಬರೋ ದಾರಿನ ನಾನು ನೋಡ್ಬೇಕು. ನಿಮ್ ಮಾತುಗಳು ನಿಲ್ಸಿ ಎಲ್ರೂ ಹುಡುಕಿ. ಏನಾಯ್ತಮ್ಮ? ಮೂಗುತಿ ಎಲ್ಲ ಬಿದ್ದೋಗಿದೆ ಪುರೋಹಿತ್ರೆ. ಹೌದಾ? ಅಪಚಾರ ಅಪಚಾರ. ಇಲ್ಲೇ ಎಲ್ಲೋ ಒಂದ್ ಕಡೆ ಬಿದ್ದಿರತ್ತೆ, ಟೆನ್ಷನ್ ಮಾಡ್ಕೋಬೇಡಿ. ಊರ್ನವ್ರಿಗೂ ಕೂಡ ಒಂದ್ ಮಾತು ಹೇಳಿ ಪೂಜಾರ್ರೆ. ಗ್ರಾಮದ ಜನರೆಲ್ಲರೂ ಒಂದ್ಸಾರಿ ಇಲ್ಲಿಗೆ ಬರಬೇಕು ಅಂತ ಕೇಳ್ಕೋತಾ ಇದ್ದೀನಿ. ಎಲ್ರೂ ಗಮನ ಇಟ್ಟು ಕೇಳ್ಕೊಳ್ಳಿ. ವೇದವತಿ ಅವರ ಮೂಗೂತಿ ಬಿದ್ದೋಗಿದೆ. ಯಾರಿಗಾದ್ರೂ ಸಿಕ್ಕಿದ್ರೆ ತಗೊಂಡು ಬಂದು ಕೊಟ್ಬಿಡಿ.
ಮೂಗುತಿ ತಲತಲಾಂತರದಿಂದ ಬರ್ತಿರೋ ವಿಷಯ ನಿಮ್ಗೆಲ್ಲ ಗೊತ್ತಿರೋದೆ. ನಮ್ಮ ಹಬ್ಬಗಳಿಗೆ, ಉತ್ಸವಕ್ಕೆ ಸಂಪ್ರದಾಯವಾಗಿ ಆಚಾರವಾಗಿ ಬರ್ತಿರೋ ವಿಷಯ ಕೂಡ ನಿಮಗ್ ಗೊತ್ತಿರೋದೆ. ಅದಿಲ್ದೆ ಯಾವ ಕಾರ್ಯಕ್ರಮನೂ ನಡೆಯಲ್ಲ. ಅದಿಲ್ದೆ ಅಮ್ಮನವರ ಆಶೀರ್ವಾದನೂ ನಮಗ್ ಸಿಗೋದಿಲ್ಲ. ಯಾರಿಗೆ ಸಿಕ್ಕಿದ್ರು ದಯವಿಟ್ಟು ಕೊಟ್ಬಿಡಿ. ದುಡ್ಡಿನಿಂದ ಬೆಲೆ ಕಟ್ಟೋಕಾಗದೇ ಇರೋಷ್ಟು ಬೆಲೆ ಬಾಳೋದು ಅಂತ ನಿಮಗ್ ಪ್ರತ್ಯೇಕವಾಗಿ ಹೇಳ್ಬೇಕಾದಿಲ್ಲ. ಅದು ಸಿಕ್ಕರೆ ನಾವೆಲ್ಲರೂ ಮಾಡಿದ ಅದೃಷ್ಟ ಅನ್ಕೋಬೇಕು. ಇಲ್ಲದೆ ಹೋದ್ರೆ ನಮ್ಮ ಪಾಲಿಗೆ ದುರಾದೃಷ್ಟ ಆಗುತ್ತೆ. ಹೀಗಂತಿದ್ದೀನಿ ಅಂತ ಯಾರು ಏನು ಅನ್ಕೋಬೇಡಿ. ಯಾರು ಮೂಗುತಿನ ಹುಡ್ಕೊಂಡ್ ಬಂದು ನನ್ನ ಕೈ ಕೊಡ್ತಾರೋ ಅವ್ರ ಕುತ್ತಿಗೆಗೆ ಈ ಬಂಗಾರದ ಸರಾನ ಉಡುಗೊರೆಯಾಗಿ ಹಾಕ್ತೀನಿ. ಎಲ್ರೂ ಹುಡುಕಿ. ಏ ರಾಧಾ, ನೀವು ಹೋಗಿ ಹುಡುಕಿ. ಅಮ್ಮ, ಮೂಗುತ್ತಿಗೆ ಎಂಥ ಪ್ರತ್ಯೇಕವಾದ ಸ್ಥಾನ ಇದೆ ಅಂತ ಅತ್ತೆಯವ್ರ ಮಾತುಗಳಿಂದ ಅರ್ಥ ಆಗ್ತಿದೆ. ಯಾರೋ ಒಬ್ರಿಗೆ ಸಿಗೋ ಹಾಗೆ ಮಾಡು ತಾಯಿ. ನಿನಗ್ ಸಿಗ್ಬೇಕು ಅಂತ, ಒಳ್ಳೇದಾಗ್ಬೇಕು ಅಂತ ಕೇಳ್ಕೊತಿದ್ಯಾ? ಅದು ನಿನಗ್ ಸಿಗಲ್ಲ. ಮನೆ ಸೊಸೆ ಆಗಿರೋ ನನಗೇ ಸಿಗೋದು. ಯಾರು ಮೂಗುತಿನ ಹುಡ್ಕೊಂಡ್ ಬಂದು ನನ್ನ ಕೈ ಕೊಡ್ತಾರೋ ಈ ಬಂಗಾರದ ಸರಾನ ಉಡುಗೊರೆಯಾಗಿ ಹಾಕ್ತೀನಿ. ನಾನು ನನ್ನ ಕೈಯಾರೆ ಕೊಟ್ಟಾಗ ಅತ್ತೆಯವ್ರ ಕಣ್ಣಲ್ಲಿ ಕಾಣಿಸೋ ಆನಂದನೇ ನನಗೆ ತೃಪ್ತಿನ ಕೊಡುತ್ತೆ.